ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಟಾಪಿಕ್ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ನ ಇಂಪಾರ್ಟೆನ್ಸ್ನ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು 3ನೇ ಪಾರ್ಟ್ ಆಫ್ ದಿ ವಿಡಿಯೋ. ಓಕೆ, ನೆಕ್ಸ್ಟ್ ಇದೊಂದು ಲಾಸ್ಟ್ ಕಾನ್ಸೆಪ್ಟ್ ಇದೆ. ಸೊ ನೋಡುವ ಇಂಪಾರ್ಟೆನ್ಸ್, ನೋಡುವ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ನ ಇಂಪಾರ್ಟೆನ್ಸ್. ಸೊ ಫಸ್ಟ್ ಒನ್, ಟು ಇಂಪ್ರೂವ್ ದ ಕಸ್ಟಮರ್ ರಿಲೇಷನ್ಶಿಪ್. ಅಂದರೆ CRMನ ಯೂಸ್ ಮಾಡೋ ಮೇಯ್ನ್ ಉದ್ದೇಶವೇ ಕಸ್ಟಮರ್ನ ರಿಲೇಷನ್ಶಿಪ್ ಇಂಪ್ರೂವ್ ಆಗಬೇಕು ಅನ್ನೋದಕ್ಕೆ. ಸೊ ಇದು ಇಂಪ್ರೂವ್ ಮಾಡ್ತದೆ ಕಸ್ಟಮರ್ ರಿಲೇಷನ್ಶಿಪ್. ಸೆಕೆಂಡ್ ಒನ್, ಇನ್ಕ್ರೀಸ್ ಎಫಿಷಿಯನ್ಸಿ. ಸೊ ಇದು ಕಂಪನಿಯ ಎಫಿಷಿಯನ್ಸಿ ಕೂಡ ಇನ್ಕ್ರೀಸ್ ಆಗ್ತದೆ. ಥರ್ಡ್ ಒನ್, ಡಾಟಾ ಡ್ರೈವನ್ ಇನ್ಸೈಟ್ಸ್. ಅಂದರೆ CRMನ ಯೂಸ್ ಮಾಡೋದ್ರಿಂದ ಕಂಪನಿ ಎನಲೈಸ್ ಮಾಡ್ತಾರೆ ಕಸ್ಟಮರ್ನ ಡೇಟಾ ಇಟ್ಕೊಂಡು ಆ್ಯಂಡ್ ಐಡೆಂಟಿಫೈ ಮಾಡ್ತದೆ ಕಸ್ಟಮರ್ನ ಆದ್ಯತೆಗಳು ಯಾವುದೆಲ್ಲ, ಕಸ್ಟಮರ್ನ ಮಾರ್ಕೆಟ್ ಟ್ರೆಂಡ್ಸ್ ಯಾವುದೆಲ್ಲ ಇದೆ ಈಗ ಪ್ರೆಸೆಂಟಾಗಿ. ಸೊ ಅದನ್ನು ಐಡೆಂಟಿಫೈ ಮಾಡ್ಬೋದು. ಓಕೆ, ಸೊ ಫೋರ್ತ್ ಒನ್, ಬೆಟರ್ ಕೊಲಾಬ್ರೇಷನ್. ಇದರಿಂದ ಕೊಲಾಬ್ರೇಷನ್ ಕೂಡ ಇನ್ಕ್ರೀಸ್ ಆಗ್ತದೆ. ಅಂದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ನ ಜೊತೆ ಕೊಲಾಬ್ರೇಟ್ ಆಗ್ಬೋದು. ಓಕೆ, ನೆಕ್ಸ್ಟ್ ಫಿಫ್ತ್ ಒನ್, ಇಟ್ ಎನ್ಹ್ಯಾನ್ಸ್ ದ ಪ್ರಾಫಿಟೆಬಿಲಿಟಿ. CRM ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡೋದ ಮೈನ್ ಗೋಲ್ ಏನು ಅಂತ ಹೇಳಿದರೆ ಸೇಲ್ಸ್ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿ. ಸೊ ಸೇಲ್ಸ್ ಇನ್ಕ್ರೀಸ್ ಆದ ತಕ್ಷಣ ಆಟೋಮೆಟಿಕ್ಲಿ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೊ ಇದರ ಮೈನ್ ಉದ್ದೇಶವೇ ಪ್ರಾಫಿಟ್ ಇನ್ಕ್ರೀಸ್ ಆಗೋದು. ಓಕೆ, ಸೊ ಇದೇ ಥರದ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.